ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮತ್ಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿಃ. ಸತ್ಸಂಘಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಘ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮಧ್ವಹಂಸಃ. ತಪೋ ವಿದ್ಯಾ ವಿರಕ್ತ್ಯಾ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ಹರಿ ಓಂ. ಭಾವಿ ಸಮೀರ ಶ್ರೀ ವಾದಿರಾಜತೀರ್ಥ ಶ್ರೀಪಾದಂಗಳವರಿಂದ ರಚಿತವಾದ ಶ್ರೀಮದ್ ರುಕ್ಮಿಣೀಶ ವಿಜಯ ಮಹಾಕಾವ್ಯದ 13 ಸರ್ಗಗಳಲ್ಲಿ ಈವರೆಗೂ 32 ಶ್ಲೋಕಗಳನ್ನು ಯಥಾಮತಿಯಾಗಿ ತಿಳಿಯುವ ಪ್ರಯತ್ನ ಮಾಡಿದ್ದೀವಿ. ಈಗ 13ನೇ ಸರ್ಗದ 33ನೆಯ ಶ್ಲೋಕ ಹೀಗಿದೆ. ವನಭವನಗತಾನಾಂ ದರ್ಶಯಿತ್ವಾ ಸ್ವರೂಪಂ ಕತಿಪಯ ದಿನ ಮಧ್ಯೆ ಮಾಧವೋಸೌ ತ್ವದೀಯಃ ನ ದಿಶತಿ ಪುನರೀಕ್ಷಾಂ ಹಂತ ತಸ್ಯಾನುವರ್ತಿ ತ್ವಮಪಿ ಚಪಲತಾದೃಕ್ ಕಿಂ ತದಸ್ಮಾಸು ಮೈತ್ರ್ಯಾ. ಇಲ್ಲಿ ವಾದಿರಾಜ ತೀರ್ಥರು ಉದ್ಧವನು ವ್ರಜಕ್ಕೆ ಬಂದಾಗ, ನಂದಗೋಕುಲಕ್ಕೆ ಬಂದಾಗ ಅಲ್ಲಿ ಬೇರೆ ಬೇರೆಯ ಕೃಷ್ಣ ಭಕ್ತರ ಮನೆಯಲ್ಲಿ ನೋಡಿದಂತಹ ಭಕ್ತಿಯ ಚಿತ್ರಣವನ್ನು ಮಾಡಿದರು. ಇಷ್ಟು ಮಾಡಿ ಹೇಳ್ತಾರೆ, ಉದ್ಧವ ಈ ರೀತಿ ಒಬ್ಬರೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯಾಗಿ ನೋಡಿದಾಗ ಗೋಪಿಕಾ ಸ್ತ್ರೀಯವರು ಅವನನ್ನು ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಕೃಷ್ಣನ ಕಡೆಯಿಂದ ಬಂದವನು, ಕೃಷ್ಣ ಬರೋದಿಲ್ಲ ಅನ್ನೋದಂತೂ ಗ್ಯಾರಂಟಿ ಆಯ್ತಲ್ಲ. ಈಗ ಕೃಷ್ಣ ಬರಲಿಲ್ಲ, ಆಯಿತು, ಏನು ನೆಕ್ಸ್ಟು? ಕೃಷ್ಣನನ್ನು ಮಾತನಾಡಿಸಿ ಅವನ ಸೇವೆ ಮಾಡಿ ಅವನ ಪರವಾಗಿ ಬಂದಿರುವಂಥವನ್ನೇ ಹೋಗಲಿ ಮಾತಾಡ್ಸೋಣ ಅಂತ ಕೊನೆ ಪಕ್ಷ ಅವನನ್ನು ಮಾತಾಡಿಸ್ತಾ ಇದ್ದಾರೆ. ಅವಾಗ ಕೇಳ್ತಾರೆ ಉದ್ಧವ, ನೋಡಪ್ಪ, ನಿನ್ನ ಮಿತ್ರ ಕೃಷ್ಣ ಅಲ್ವಾ? ವನಭವ ನಗತಾನಾಂ ದರ್ಶಯಿತ್ವಾ ಸ್ವರೂಪಂ ಕತಿಪಯ ದಿನ ಮಧ್ಯೆ ಮಾಧವೋಸೌ ತ್ವದೀಯಃ. ಮಾಧವೋಸೌ ತ್ವದೀಯಃ. ನೋಡಿ ಅವ್ರು ಹೇಗೆ ಹೇಳ್ತಾರೆ ಮಾತು ನೋಡಿ, ಒಂದು ರೀತಿ ಚುಚ್ಚದಾಗೂ ಹೇಳ್ದಂಗಿರಬೇಕು. ಏನಪ್ಪ, ಏನಂತ ನಿಮ್ಮ ಕೃಷ್ಣ ಅಂತ ಅವನಿನ್ನ ಕೇಳ್ತಾರೆ. ತ್ವದೀಯಃ ಮಾಧವಃ ಸೌ. ಮಾಧವ ಅದೇ ನಿಮ್ಮವನು ಇದಾನಲ್ಲ ಕೃಷ್ಣ, ಏನಂತೆ ಸಮಾಚಾರ? ನಾವು ಯಾವಾಗ ಈ ಕಾಡಿನ ಮನೆಗಳಲ್ಲಿ ಇದ್ದಾಗ ಅವನು ಬಂದು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ವಿಶೇಷವಾಗಿ ಅನುಗ್ರಹ ಮಾಡಿದ್ದ. ಈಗ ಕಣ್ಣಿಗೆ ಬೀಳಲ್ಲ ಅಂತ ಹೇಳ್ತಾನೆ. ಕಾಡಿನ ಮನೆಯಲ್ಲಿದ್ದಾಗ ಬಂದು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡ್ದ. ಎಲ್ಲೋ ಕಾಡಿನಲ್ಲಿ ಬಿದ್ದಿದ್ವಿ ನಾವು, ಅಲ್ಲಲ್ಲಿ ತುಂಬ ಕಷ್ಟದಲ್ಲಿದ್ವಿ. ಕೃಷ್ಣ ನಮಗೆಲ್ಲ ಒಳ್ಳೆ ಒಂದು ಸೂರು ಮನೆ ಎಲ್ಲ ಮಾಡಿಕೊಟ್ಟ. ಇವಾಗ ಒಳ್ಳೆ ಮನೆಯಲ್ಲಿದ್ದಾಗ ಕೃಷ್ಣ ಬರಲಿ ಅಂದರೆ ಕೃಷ್ಣ ಇಲ್ಲ. ಮನೆ ಸಿಕ್ತು,
ಆದರೆ ಕೃಷ್ಣ ಇಲ್ಲ. ಆವಾಗ ಕೃಷ್ಣ ಸಿಕ್ಕದ ಮನೆ ಇರಲಿಲ್ಲ. ಆದ್ದರಿಂದ ವನಭವನಗತಾನ, ವನದಲ್ಲಿದ್ದಾಗಲೇ ಪರವಾಗಿಲ್ಲ, ಭವನದಲ್ಲಿ ಬಂದಾಗ ಏನೂ ಪ್ರಯೋಜನ ಇಲ್ಲ ಅಂತಾರೆ. ಅದಕ್ಕೇನೆ ಎಷ್ಟು ಚೆನ್ನಾಗಿ ಭಾಗವತದಲ್ಲಿ ಹೇಳ್ತಾರಲ್ಲ, ವನಂ ಗತೋ ಯದ್ಧರಿಮಾಶ್ರಯೇತ. ಹರಿ ಸಿಗಬೇಕಾದ್ರೆ ವನಕ್ಕೆ ಹೋಗ್ಬೇಕಂತೆ, ಇಲ್ಲ ಭವನವನ್ನೇ ವನವನ್ನಾಗಿ ಮಾಡಿಕೊಳ್ಬೇಕು. ಅಂದರೆ ಆ ಭವನದಲ್ಲೂ ಕೂಡ ನಮಗೆ ಪರಮಾತ್ಮನನ್ನು ಕಾಣುವಂತಹ ಸ್ವಭಾವ ಇದ್ದರೆ ಬೇರೆ ಎಲ್ಲವೂ ವನಗಳಾಗಿ ಕಾಣುತ್ತವಾಗ. ಇನ್ನೇನು ಸುತ್ತಮುತ್ತಲೂ ಇಲ್ಲ, ಕಾಡಿನಲ್ಲಿ ಅದೇ ತಾನೆ, ಏನಿಲ್ಲಪ್ಪ, ಯಾವುದು ಅಂಗಡಿ ಇಲ್ಲ, ಒಂದು ನಮ್ಗೆ ಬೇಕಾಗಿರ್ತಕ್ಕಂಥ ಸಾಮಾನು ಸಿಗಲ್ಲ, ಸರಂಜಾಮುಗಳಿಲ್ಲ, ನಮ್ಗೆ ಬೇಕಾದ ಪರಿವಾರದವ್ರಿಲ್ಲ, ಅಕ್ಕಪಕ್ಕದ ನೈಬರ್ಸ್ ಇಲ್ಲ, ಯಾರೂ ಇರಲ್ಲ ಕಾಡಿನಲ್ಲಿ. ಹಾಗೆ ನಮ್ಮ ಮನೆಯಲ್ಲಿಯೂ ನಾವು ಭಗವಂತನ ಪೂಜೆ, ಭಗವಂತನ ಸೇವೆ ಮಾಡಬೇಕಾದ್ರೆ ಭವನವನ್ನು ವನವನ್ನಾಗಿ ಮಾಡ್ಕೊಂಡಿರ್ಬೇಕು. ಆ ಒಂದು ಭಾವವನ್ನು ಇಲ್ಲಿ ವಾದಿರಾಜರು ಇಂಡೈರೆಕ್ಟಾಗಿ ತಿಳಿಸ್ತಾ ಇದ್ದಾರೆ. ಗೋಪಿಕಾಸ್ತ್ರೀಯರು ಹೇಳ್ತಾರಂತೆ, ಅಲ್ಲಪ್ಪ, ವನಭವನಗತಾನಾಂ ದರ್ಶಯಿತ್ವಾ ಸ್ವರೂಪಂ. ಕಾಡಿನಲ್ಲಿದ್ದಾಗ ನಮ್ಗೆ ದರ್ಶನ ಕೊಟ್ಟ, ಈಗ ನಾಡಿನಲ್ಲಿದ್ದೀವಿ, ಏನು ಕೇಳೋನೇ ಇಲ್ಲ, ಬರಲೇ ಇಲ್ಲ ಈ ಕಡೆಗೆ. ಅಷ್ಟು ಚಂಚಲ ಸ್ವಭಾವದ ಕೃಷ್ಣನ ಸೇವಕನಾದ ನೀನು ಆಕಾಶದಲ್ಲಿ ಮುಳುಗ್ತಾ ಇರೋದ್ರಿಂದ ನೀನು ಚಂಚಲನೆ ಅಂತ ಹೇಳ್ತಾರೆ. ಏನು ಆಕಾಶದಲ್ಲಿ ಮುಳುಗ್ತಾ ಇರೋದು ಅಂತ ಹೇಳಿದ್ರೆ ಇಲ್ಲಿ ಇಬ್ಬರಿಗೂ ಹೇಳ್ತಾ ಇದ್ದಾರಲ್ವಾ, ಒಂದು ದುಂಬಿಗೂ ಹೇಳ್ತಾ ಇದ್ದಾರೆ, ಉದ್ಧವನಿಗೂ ಹೇಳ್ತಾ ಇದ್ದಾರೆ. ಉದ್ಧವನ್ ಡೈರೆಕ್ಟಾಗಿ ಮಾತಾಡ್ತಾ ಇಲ್ಲ, ಇನ್ನೂ ಇಂಡೈರೆಕ್ಟಾಗಿ ನೀನು ಕೃಷ್ಣನ ಜೊತೆಗೆ ಯಾವಾಗಲೂ ಇರೋನಲ್ವೇನಪ್ಪ. ನೀನು ಆಕಾಶದಲ್ಲಿ ಹಾರಾಡ್ತಾ ಇರಬೇಕಾದ್ರೆ ಕಾಣಿಸಿಕೊಂಡು ನೀನು ಅವಾಗವಾಗ ಕಾಣಿಸ್ಕೋತೀಯ, ಬರ್ತೀಯ, ಹೀಗೀಗ ಸುತ್ತಮುತ್ತಲೂ ಸುತ್ತಾಡ್ತೀಯ, ಆಮೇಲೆ ಹೊರಟೋಗ್ತೀಯ, ದುಂಬಿಯನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಕೃಷ್ಣನ ಜೊತೆಗಿದ್ದವರು ಎಲ್ಲರೂ ಅಷ್ಟೇ ಹಾರಾಡ್ತಾ ಇರ್ತಾರಪ್ಪ. ಕೃಷ್ಣ ನಮೋನು ನಮೋನು ಅಂತೆಲ್ಲ ಹಾರಾಡ್ತಾ ಇರ್ತಾರೆ, ನೀನು ಅವನ ಜೊತೆಗಿರೋನಲ್ವಾ, ಹಾರಾಡ್ತಾನೆ ಇರ್ತೀಯ. ಆದ್ದರಿಂದ ಉದ್ಧವನಿಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣ ನನ್ನವನು ಅನ್ನೋ ಹಾರಾಟ ನಿನ್ನಲ್ಲೂ ಇದ್ದೇ ಇರುತ್ತೆ, ಗೊತ್ತು ನಮಗೆ. ನಾವು ಇಂಥವ್ರ ಕಡೆಯವರು, ಈ ಮಿನಿಸ್ಟ್ರ್ ಕಡೆಯವರು, ಆ ಕಡೆಯವರು ಅಂತೇಳಿ ಎಷ್ಟೋ ಜನ ಎಷ್ಟು ಹಾರಾಡ್ತಾರೆ. ಹಾಗೆ ಕೃಷ್ಣನ ಕಡೆಯವನು ಅಂತ ಹಾರಾಡುವವರು ಸುಮಾರು ಜನ ಇರ್ತಾರೆ. ಆಯಿತು ಬಿಡು, ನೀನು ಹಾರಾಡು, ಅದಕ್ಕೇನೋ. ಅಂಥ ಚಂಚಲ ಸ್ವಭಾವದ ನಿನಗೆ ನಮ್ಮ ಹತ್ರ ಏನು ಕೆಲಸ? ಯಾಕೆಂದರೆ ನಾವು ನಿಶ್ಚಲ ಮನಸ್ಸಿನವರಪ್ಪ. ಕೃಷ್ಣನನ್ನು ಬಿಟ್ಟು ಬೇರೆ ಯಾರನ್ನೂ ಸೇವೆನೂ ಮಾಡಲ್ಲ, ಬೇರೆಯವ್ರು ಬೇಕಾಗೂ ಇಲ್ಲ ನಮಗೆ. ಎಷ್ಟು ದಿವಸ ಆಗಲಿ, ತಿಂಗಳಾಗಲಿ, ವರ್ಷ ಆಗಲಿ, ನಾವು ಕೃಷ್ಣನನ್ನು ಬಿಟ್ಟು ಇನ್ಯಾರ ಕಡೆಗೂ ಮುಖಾನೂ ಮಾಡಲ್ಲ. ಅವನು ಎಷ್ಟು ಟೆಸ್ಟ್ ಮಾಡ್ತಾನೋ ಪೇಷನ್ಸ್ ಮಾಡಲಿ, ನಾವು ಕೃಷ್ಣನನ್ನೇ ಆರಾಧನೆ ಮಾಡೋದು ಅಂತ ತಿಳ್ಕೊಂಡು ನಾವು ವಾಸ ಮಾಡ್ತಾ ಇರೋರು. ಆದರೆ ನಾವು ನಿಶ್ಚಲ ಮನಸ್ಕರು. ನಿಶ್ಚಲ ಮನಸ್ಕರ ಆದ್ರೆ ನಮ್ಮ ಹತ್ರ ಚಂಚಲ ಮನಸ್ಕರ ಆದ ನಿನಗೇನಯ್ಯ ಕೆಲಸ? ಹೋಗ ಆ ಕಡೆಗೆ. ಆದ್ದರಿಂದ ದುಂಬಿ, ನಿನ್ನ ಸ್ನೇಹಿತನಾಗಿರ್ತಕ್ಕಂತಹ ಆ ವಸಂತ, ಚೈತ್ರ, ವೈಶಾಖ ಮಾಸಗಳಲ್ಲಿ ಮಾತ್ರ ಬರ್ತಾನೆ ಅಲ್ವಾ, ಕಾಡಿನಲ್ಲಿ ಮಾತ್ರ ಕಾಣಿಸ್ಕೊಳ್ತಾನೆ. ವಸಂತ ಯಾವಾಗ ಬರ್ತಾನೆ ಕಾಡಿನಲ್ಲಿ? ಚೈತ್ರ ವೈಶಾಖದಲ್ಲಿ ಬರ್ತಾನೆ, ಆವಾಗ ಮಾತ್ರ ತಾನೆ ಬೇಕಾದಷ್ಟು ಚಿಗುರುಗಳೆಲ್ಲ ಇರುತ್ತೆ ಎಲ್ಲ ಕಡೆ. ಆವಾಗ ಬರ್ತಾನೆ, ಒಂದಿಷ್ಟು ಹೂಗಳು, ಹಣ್ಣುಗಳು, ಇವುಗಳೆಲ್ಲ ಚೆನ್ನಾಗಿ ಎಲ್ಲ ಕಡೆ ತುಂಬಿಕೊಂಡಿರ್ತಾನೆ, ನೋಡ್ತಾನೆ, ಖುಷಿ ಪಡ್ತಾನೆ, ಹೊರಟೋಗ್ತಾನೆ. ಹಾಗೆ ನಮಗೆ ಹೆಚ್ಚಾಗಿ ಹೂಗಳನ್ನು ಅರಳಿಸೋದ್ರ ಮೂಲಕ ನಮಗೂ ದರ್ಶನವನ್ನು ಕೊಟ್ಟವನು ಕೃಷ್ಣ. ಹೀಗೆ ನಮಗೂ ಮೋಸ ಮಾಡಿದವನು. ಬೇಕಾದಷ್ಟು ಹೂವು, ಹಣ್ಣು, ಇದು ವಸಂತನ ಥರ ಬಂದ ಚೈತ್ರ ವೈಶಾಖದಲ್ಲಿ ಬೇಕಾದಷ್ಟು ಹೂವು, ಹಣ್ಣು ಇವೆಲ್ಲ ಬಿಡೋ ಹಾಗೆ ಮಾಡಿ ನಮಗೆ ಕಾಡಿನಲ್ಲಿ ತುಂಬ ಖುಷಿ ಪಟ್ಟ. ನಾವಿದು ಯಾವಾಗಲೂ ಇರುತ್ತೆ ಅಂತ ತಿಳ್ಕೊಂಡ್ವಿ, 2 ತಿಂಗಳು ಅನ್ನೋದು ಮರ್ತೋಯ್ತು ನಮಗೆ. ಹಾಗಾಗಿ ಎಲ್ಲ ಋತುಗಳಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ, ವಸಂತ ಹೊರಟೋಗ್ತಾನೆ. ಆಮೇಲೆ ಆ ವಸಂತನ ಅನುಚರನಾಗಿರ್ತಕ್ಕಂತಹ ನೀನು ದುಂಬಿನೂ ಅಷ್ಟೇ ತಾನೆ, ಯಾವಾಗ ಎಲ್ಲಿ ಹೂ ಇರುತ್ತೋ ಅಲ್ಲಿ ತಾನೇ ಬರುತ್ತೆ. ಹೂ ಇಲ್ಲದೆ ಇದ್ದಾಗ ದುಂಬಿ ಯಾಕೆ ಬರುತ್ತೆ ಹೇಳ್ರಿ? ಅದರಿಂದ ವಸಂತನ ಅನುಚರನಾಗಿರ್ತಕ್ಕಂಥ ನೀನು ಅಷ್ಟೇ. ಇಲ್ಲಿ ವಸಂತ ಅಂದರೆ ಕೃಷ್ಣ, ಅವನ ಅನುಚರ ಅಂತ ಹೇಳಿದ್ರೆ ಉದ್ಧವ. ನೀನು ಕೂಡ ಸುಮ್ಮನೆ ಅವಾಗವಾಗ ಏನೋ ಕಾಣಿಸ್ಕೊಳ್ಳೋಕೆ, ಏನೋ ಒಂದು ಸಮಾಧಾನ ಮಾಡೋಕ್ಕೋಸ್ಕರ ಬಂದಿದ್ಯಾ? ಗೊತ್ತು ನಮಗೂ ಅಷ್ಟೇ. ನೀನು ಏನು ಇಲ್ಲೇ ಇದ್ದು ಅವ್ನು ಕೃಷ್ಣನ ಬದಲು ಅವ್ನು ಬರೋ ತನಕ ಇಲ್ಲಿದ್ದು ನಮ್ಮನ್ನು ಸಮಾಧಾನ ಮಾಡೋಕ್ಕೆ ಬಂದಿದ್ಯಾ ಅಂತ ಏನು ನಿನ್ನ ಬಗ್ಗೆ ಎಕ್ಸ್ಪೆಕ್ಟೇಷನ್ ನಮಗಿಲ್ಲ. ನಮಗೆ ಗೊತ್ತು ನಿಜ ಏನು ಅನ್ನೋದು ಗೊತ್ತಾಗಿದೆ. ಆದ್ದರಿಂದ ನಾವು ಕೂಡ ಅಂಥ ಯಾವ ಎಕ್ಸ್ಪೆಕ್ಟೇಷನ್ನು ಇಟ್ಕೊಂಡಿಲ್ಲ. ಈಗಲೂ ಹೋಗ್ಬೋದು ನೀನು. ನಾವೇನು ನಿನ್ನನ್ನು ಬರಲಿ ಅಂತ ನಾವು ಕೇಳ್ಕೊಂಡು ಇರಲಿಲ್ಲ. ಏನೋ ಕಳಿಸಿದ್ದಾನೆ, ನಿಂಗೇನು ಹೇಳಬೇಕೋ ಅದನ್ನ ಹೇಳಿ ಹೋಗು. ನಾವಂತೂ ನಿನ್ನ ಬಗ್ಗೆ ಯಾವುದೇ ಆದ ಒಂದು ಅಪೇಕ್ಷೆ ಅಥವಾ ಒಂದು ಅತಿಯಾದಂತಹ ಅಭಿಲಾಷೆ ಇದನ್ನು ಏನನ್ನು ಇಟ್ಕೊಂಡಿಲ್ಲ. ಅದರಿಂದ ನಮ್ಮಂಥವ್ರ ಜೊತೆಗೆ ನಿನಗೇನಪ್ಪ ಸ್ನೇಹ? 2 ತಿಂಗಳು ಒಂದ್ಸತಿ ವರ್ಷದಲ್ಲಿ ಯಾವುದೋ 2 ತಿಂಗಳು ಬಂದು ಹೋಗೋವನಿಗೆ, ಚೈತ್ರ ವೈಶಾಖ ಬಂದಾಗ ಮಾತ್ರ ಬಂದು ಹೋಗುವವನಿಗೆ ನಮ್ಮ ಜೊತೆಗೆ ಏನು ಕೆಲಸ ಇರುತ್ತೆ? ನಮ್ಮಂಥ ಅಬಲೆಯರ ಜೊತೆಗೆ ಹೋಗು ಸುಮ್ಮನೆ ಅಂತ ಹೇಳ್ತಾರೆ. ದುಂಬಿಯನ್ನು
ಉದ್ಧವ ಇಬ್ಬರನ್ನೂ ಇಟ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ. ಮುಂದೆ 34ನೇ ಶ್ಲೋಕದಲ್ಲಿ ಅಯಿ ಸಖಿ ಚರತೋಸ್ಯ ಸ್ವೈರಮಸ್ಮತ್ಪುರಸ್ತಾತ್ ಮರುದಪಿ ಸಹಕಾರಿ ಸಾಧಯತ್ಯಗ್ರಶಕ್ತಿಂ ಅಭಿಮುಖಮನುಪಾರ್ಶ್ವಂ ವಿಶ್ವಗೂರ್ಧ್ವಂ ತಥಾಧಃ ಚರಣಚತುರಶೀಲಃ ಶಿಕ್ಷಯೇ ದೇಶವೀರಾನ್. ಒಬ್ಬಳು ಇನ್ನೊಬ್ಬಳು ಸಖಿಗೆ ಹೇಳ್ತಾ ಇದ್ದಾಳಂತೆ, ನೋಡಮ್ಮ ಸಖಿ, ನಮ್ಮ ಮುಂದೆ ಸಂಚರಿಸುವಂತಹ ಈ ದುಂಬಿಯಲ್ಲಿ ಮುಖ್ಯ ಪ್ರಾಣದೇವರು ಆವಿಷ್ಟನಾಗಿ ಕೃಷ್ಣನ ಸ್ನೇಹವನ್ನು ಸಂಪಾದಿಸಿಕೊಟ್ಟು ಒಳ್ಳೆ ಶಕ್ತಿ ಕೊಟ್ಟಿದ್ದಾನೆ ಇವನಿಗೆ ಅಂತ. ಈಗ ದುಂಬಿಗೆ ಒಂದು ಹೂವು ಹತ್ರ ಹೋಗೋದಕ್ಕೆ ಕಾರಣ ಏನು? ಹೂವು ಅಂದರೆ ಕೃಷ್ಣ ಅಂತ ಇಟ್ಕೊಳ್ಳಿ. ಆ ಕೃಷ್ಣನನ್ನೋ ಹೂವಿನ ಬಳಿಗೆ ದುಂಬಿ ಹೋಗಿದ್ದಾದರೂ ಹೇಗೆ ಫಸ್ಟ್ ಟೈಮ್? ಪ್ರಾಣದೇವರು ಸ್ವಲ್ಪ ಸಹಾಯ ಮಾಡಿದ್ರಿಂತಾನೆ. ಪ್ರಾಣದೇವರು ಹೂವಿನ ಪರಿಮಳವನ್ನು ಇಲ್ಲ ಎಲ್ಲ ಕಡೆ ದುಂಬಿಯ ಮೂಗಿನವರೆಗೂ ಕರ್ಕೊಂಬಂದು ಬಿಟ್ಟಿದ್ರಿಂದ ಎಷ್ಟು ಚೆನ್ನಾಗಿದೆ, ಇದೆಲ್ಲೋ ಇದೆ ಅಂತ ಹುಡ್ಕೊಂಡು ಆಮೇಲೆ ಹೂವು ಹತ್ರ ಹೋಯಿತು. ಆದ್ದರಿಂದ ಈ ಉದ್ಧವನಲ್ಲೂ ಅಷ್ಟೇ ಇಲ್ಲಿ ಎರಡು ಅರ್ಥ, ಒಂದು ದುಂಬಿ, ಇನ್ನೊಂದು ಉದ್ಧವ. ಉದ್ಧವನಿಗೂ ಅಷ್ಟೇ ಕೃಷ್ಣನ ಸಹಾಯ ಮಾಡಿದವನು ಯಾರು? ಮುಖ್ಯ ಪ್ರಾಣದೇವರು. ಆ ಪ್ರಾಣದೇವರು, ಭೀಮಸೇನ್ ದೇವರು ಇವರೆಲ್ಲರೂ ತಾನೇ ವಿಶೇಷವಾಗಿ ಕೃಷ್ಣನ ಗುಣಗಾನವನ್ನು ಮಾಡಿ ಅವನ ಸೇವೆ ಇದನ್ನೆಲ್ಲ ಮಾಡ್ತಾ ಇರೋದನ್ನ ನೋಡಿ ಉದ್ಧವನು ಓಡೋಡಿ ಅವನ ಹತ್ರ ಬಂದಿರ್ತಾನೆ. ಆದ್ದರಿಂದ ಆ ನಿಜವಾಗಿ ಉದ್ಧವನಲ್ಲಿ ಶಕ್ತಿ ಕೊಟ್ಟು ಅವನನ್ನು ಕಾಪಾಡಿ ಕೃಷ್ಣನ ಸಖ್ಯವನ್ನು ತಂದುಕೊಟ್ಟವನು ಅಂದರೆ ಅದು ಮುಖ್ಯ ಪ್ರಾಣನೇ. ಆದ್ದರಿಂದ ಎದುರುಗಡೆ ಅಥವಾ ಆ ಕಡೆ ಈ ಕಡೆ ಪಕ್ಕ, ಮೇಲೆ ಕೆಳಗೆ ಸುತ್ತಲೂ ಎಲ್ಲ ಕಡೆ ಇರುವಂತಹ ಈ ದುಂಬಿ ದ್ರೋಣಾಚಾರ್ಯನಾಗಿ ಅರ್ಜುನ ಮುಂತಾದವ್ರಿಗೆ ಧನುರ್ವೇದವನ್ನು ಹೇಳ್ಕೊಡ್ತಾನೆ ಅಲ್ವಾ. ಇದೇ ದುಂಬಿಯೇ ಏನು ಮಾಡ್ತಾನೆ? ದ್ರೋಣಾಚಾರ್ಯನಾಗಿ ಅರ್ಜುನ ಮುಂತಾದವನಿಗೆ ಧನುರ್ವೇದವನ್ನು ಹೇಳ್ಕೊಟ್ಟಿರ್ತಾನೆ. ಇನ್ನು ಅಲ್ಲಿ ದುಂಬಿಯ ಪಕ್ಷದಲ್ಲಿ ಅರ್ಜುನ ಯಾರು, ಧನುರ್ವಿದ್ಯೆ ಯಾರು ಅಂದರೆ ಈ ದುಂಬಿಗೆ ಸಹಾಯಕವಾಗಿ ಇರ್ತಕ್ಕಂತಹ ಕಾಮೋದ್ದೀಪಕವಾಗಿರ್ತಕ್ಕಂತಹ ಮಂದವಾದ ಅನಿಲ, ಮುಖ್ಯ ಪ್ರಾಣದೇವರ ಜಾಗದಲ್ಲಿ ಅನಿಲನ್ನು ಇಟ್ಟುಕೊಳ್ಬೇಕು. ಇನ್ನು ಅರ್ಜುನನಿಗೆ ಧನುರ್ವೇದವನ್ನು ಹೇಳಿಕೊಡೋದು ಅಂದರೆ ಏನರ್ಥ? ಈ ದುಂಬಿಯು ವೀರರಿಗೆ ಧನುರ್ವಿದ್ಯೆಯನ್ನು ಗುಯ್ಯನ್ ಶಬ್ದ ಬರುತ್ತೆ ನೋಡಿ, ಆದ್ದರಿಂದ ಗುಯ್ಯ ಅಂತ ಶಬ್ದ ಬಂದ ಕಡೆಗೆ ಶಬ್ದ ಬಿಡೋ ಹಾಗೆ ಬಿಡಬೇಕು ಅಂದರೆ ಹೀಗೆ ಬಿಡಬೇಕು ನೋಡಿ, ಒಂದೇ ಇದಿರಬೇಕು ಅಂಥೇಳಿ ಅವರಿಗೂ ಕೂಡ ಆ ಧನುರ್ವಿದ್ಯೆಯಂತೆ ಧನುರ್ವಿದ್ಯೆಯ ಶಾರಂಗನವನ್ನು ಹಿಡಿದು ಪಾಣಿಯಲ್ಲಿ ಯಾವ ರೀತಿಯಾಗಿ ಬೀಸಬೇಕಾದ್ರೆ ಅದರಲ್ಲಿ ಠಂಗ್ ಅಂತ ಶಬ್ದ ಬರುತ್ತೋ ಹಾಗೆ ದುಂಬಿಯೂ ಕೂಡ ಶಬ್ದವನ್ನು ಭರಿಸುವುದರ ಮೂಲಕ ಅಥವಾ ಏಕಾಗ್ರತೆಯನ್ನೇ ಇರಬೇಕು. ಒಂದು ದುಂಬಿ ಅಥವಾ ಇನ್ನೊಂದು ಏನು ಕಚ್ಚಿದ್ರು, ಯಾವ ಸೊಳ್ಳೆ ಕಚ್ತಾ ಇದೆಯೋ, ದುಂಬಿ ಕಚ್ತಾ ಇದೆಯೋ ಅದೆಲ್ಲ ನೋಡದೆ ಹಾಗೆ ಏಕಾಗ್ರತೆಯಿಂದ, ಹಾಗೆ ಈ ದುಂಬಿಯೂ ಕೂಡ ದ್ರೋಣಾಚಾರ್ಯರು ಅಷ್ಟೇ ಬೇಕಂತಲೇ ಅರ್ಜುನನಿಗೆ ಏನೆಲ್ಲ ಎಷ್ಟೆಷ್ಟು ಕಷ್ಟವೋ ಅಂಥದ್ದನ್ನೆಲ್ಲ ಮಾಡ್ತಾಯಿದ್ರು. ಆದರೂ ಅರ್ಜುನ ಮಾತ್ರ ಅವನ ಗುರಿಯನ್ನು ಬಿಡ್ತಿರ್ಲಿಲ್ಲ. ಇದು ಕಲಿಸುವ ಒಂದು ವಿಧಾನ. ಹಾಗೆ ದುಂಬಿಯೂ ಏನು ಮಾಡತ್ತಂತೆ, ಒಬ್ಬ ವೀರನಾಗಿರ್ತವನು ಬಂದು ಕಚ್ಚಕ್ಕೋಸ್ಕರ ಗುಯ್ ಅಂತ ಇರೋದು, ಮತ್ತು ಶಬ್ದ ಮಾಡ್ತಾ ಅವನ ಮೈ ಮೇಲೆ ಕಚ್ಚುವಂಥ ಪ್ರಯತ್ನವನ್ನು ಮಾಡೋದು. ಏನು ಮಾಡಿದ್ರು ನಿಜವಾದ ವೀರಾಗ್ರಣಿಯಾದವನು ಆ ಗುರಿಯನ್ನು ಸಾಧಿಸದೆ ಬಿಡೋದಿಲ್ಲ. ಹಾಗೆ ಹೇ ದುಂಬಿ, ನೀನು ಯಾವಾಗಲೂ ಅಷ್ಟೇ ವೀರರಿಗೆ ಗುರುವಂತೆ ಇದೆಯಾ ನೀನು. ನಿಜವಾದ ವೀರರು ಯಾರೋ ಈ ಎಲ್ಲ ಕಷ್ಟಗಳನ್ನು ದಾಟಿ ಮುಂದೆ ಹೋಗಬೇಕು. ಹಾಗೆ ಈ ಉದ್ಧವನು ಕೂಡ ಏನಂತೆ ಇಲ್ಲಿ ದ್ರೋಣಾಚಾರ್ಯನಾಗಿ ಅರ್ಜುನ ಮುಂತಾದವರಿಗೆ ಅಂದರೆ ದ್ರೋಣಾಚಾರ್ಯನಲ್ಲಿ ಏನು ಉದ್ಧವನ ಇವರಿಬ್ಬರಲ್ಲೂ ಕೂಡ ಅದೇ ದೈವಾಂಶ ಇತ್ತು ಅಂತ. ಹೀಗಾಗಿ ಅಂತಹ ದ್ರೋಣಾಚಾರ್ಯನಾಗಿ ಅವನೇ ಅದೇ ಉದ್ಧವನೇ ಅರ್ಜುನ ಮುಂತಾದಂಥವ್ರಿಗೆ ಧನುರ್ವೇದವನ್ನು ಹೇಳ್ಕೊಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಅಂತಹ ಇಲ್ಲಿ ಒಂದು ಮಾರ್ಮಿಕವಾದ ಸಂದೇಶವನ್ನು ಕೊಡಬೇಕು, ದುಂಬಿಯ ಬಗ್ಗೆ ಹೇಳಿದಾಗೂ ಇರಬೇಕು, ಇಲ್ಲಿ ಅವತಾರಗಳು ಯಾರ್ಯಾರಲ್ಲಿ ಯಾವ್ಯಾವುದು ವಿಶೇಷವಾದ ಅಂಶ ಇತ್ತು ಅನ್ನೋದನ್ನು ತಿಳಿಸುವಂತಾಗಿರಬೇಕು. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಹೇಗೆ ದ್ರೋಣಾಚಾರ್ಯರು ಅರ್ಜುನನಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಟ್ರು, ಆ ದ್ರೋಣಾಚಾರ್ಯ ಬೇರೆ ಯಾರು? ನೀನೇ ಉದ್ಧವ, ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ದ್ರೋಣಾಚಾರ್ಯನಾಗಿ ಇವನೇ ಏನು ಮುಂತಾದವರಿಗೆ ಧನುರ್ವಿದ್ಯೆಯನ್ನು ಹೇಳ್ಕೊಡ್ತಾನೆ. ಇವಾಗಲ್ಲ, ಇನ್ನು ಮುಂದೆ ಅಲ್ವಾ, ಯಾಕಂದರೆ ಕೃಷ್ಣನ ನಂತರದಲ್ಲಿ ಅವರೆಲ್ಲ ಆಮೇಲೆ ಅಲ್ಲಿ ಕಲ್ತ್ಕೊಂಡು ಇದಾಗುವಂಥವ್ರು. ಅದನ್ನು ಇವನೇ ಮುಂದೆ ದ್ರೋಣಾಚಾರ್ಯರ ಅಂಶದಲ್ಲೂ ಇದ್ದುಕೊಂಡು ಆ ಅರ್ಜುನ ಮುಂತಾದವ್ರಿಗೆ ಧನುರ್ವಿದ್ಯೆಯನ್ನು ಹೇಳ್ಕೊಡ್ತಾನೆ. ದುಂಬಿಯೂ ಅಷ್ಟೇ ಆ ಎಲ್ಲ ವೀರರಿಗೆ ನಿಜವಾಗ್ಲೂ ಧನುರ್ವಿದ್ಯೆಯನ್ನು ಎಷ್ಟೇ ಕಷ್ಟಗಳು ಬಂದರೂ, ಮೈನಲ್ಲಿ ಯಾವುದೇ ರೀತಿಯಾದಂಥ ರಕ್ತಗಳು ಸುರಿತಾ ಇದ್ರು ಅಥವಾ
ಎಷ್ಟೇ ನೋವಾಗ್ತಾಯಿದ್ರು ಅದನ್ನೆಲ್ಲ ಪರಿಗಣಿಸದೆ ನಿಜವಾದ ಶೂರತ್ವ ವೀರತ್ವವನ್ನು ಮೆರೆಯುವಂತೆ ಮಾಡುವಂಥದ್ದು ದುಂಬಿ. ಅದರಿಂದ ನೀವಿಬ್ಬರು ಹೀಗೆ ಒಟ್ಟಿನಲ್ಲಿ ಮುಖ್ಯ ಪ್ರಾಣದೇವರ ಸಹಾಯ ಪಡ್ಕೊಂಡು ಆ ಕೃಷ್ಣನ ಬಳಿಯಲ್ಲಿ ಇರ್ತೀರಿ. ಮತ್ತು ಅರ್ಜುನ ಮುಂತಾದಂಥ ಅನೇಕರಿಗೆ ಧನುರ್ವಿದ್ಯೆಯನ್ನೆಲ್ಲ ಹೇಳ್ಕೊಡ್ತೀರಿ. ಸೊ ಈ ರೀತಿ ನೀವು ವೀರರಿಗೆ ಶೂರರಿಗೆ ಒಂದಿಷ್ಟು ವಿದ್ಯೆಗಳನ್ನು ಹೇಳ್ಕೊಡೋ ಅಂಥವ್ರಿಗೆ ಸರಿ ಅಷ್ಟೇ ಹೊರತಾಗಿ ನಮ್ಮಂಥ ಪಾಮರಮತಿ ನಮ್ಮಂಥ ಅಬಲೆಯರಂಥ ಸ್ತ್ರೀಯರ ಹತ್ರ ನಿಮ್ಗೇನಪ್ಪ ಕೆಲಸ? ಅದರಿಂದ ಸಖಿ, ಸುಮ್ಮನೆ ಇವರೆಲ್ಲ ಪುರುಷರು ಅವ್ರಿಗೆ ಪೌರುಷಗಳನ್ನು ತುಂಬೋದಕ್ಕೆ, ಅವ್ರನ್ನ ಉತ್ಸಾಹವನ್ನು ತುಂಬೋದಕ್ಕೆ, ಅವ್ರನ್ನ ವೀರರನ್ನಾಗಿ ಮಾಡಲಿಕ್ಕೆ ಯೋಗ್ಯರೇ ಅಷ್ಟೇ ಹೊರತಾಗಿ ನಮ್ಮಂಥ ಅಬಲೆಯರು ಪಾಪ ಕಷ್ಟಪಟ್ಕೊಂಡು ಕೃಷ್ಣನಿಗೋಸ್ಕರನೇ ಕಾಯ್ಕೊಂಡು ಹತ್ಕೊಂಡು ಜೀವನ ಕಳೀತಾ ಇರೋಂಥವ್ರ ಹತ್ರ ಬಂದು ಏನು ಮಾಡ್ತಾರೆ ಇವ್ರನ್ನ ಯಾಕೆ ಕಳಿಸಿದ್ನೋ ದೇವ್ರಿಗೆ ಗೊತ್ತಪ್ಪ ಅಂತ ಅವರ ಗುಣಗಾನವನ್ನು ಮಾಡಿದಾಗೂ ಇರಬೇಕು. ನಮಗೆ ನಿಮ್ಮಿಂದ ಏನು ಪ್ರಯೋಜನ ಇಲ್ಲ, ನಾವು ತುಂಬ ಅಬಲೆಯರು, ತುಂಬ ಸೋತೋಗಿದ್ದೀವಿ, ಕೃಷ್ಣನಿಗೋಸ್ಕರ ನಾವು ಕಾಡಿ ಬೇಡಿ ಹತ್ತು ಸುಸ್ತಾಗಿ ಹೋಗಿದ್ದೀವಿ ಅನ್ನುವ ಹೇಳುವ ಉದ್ದೇಶವೂ ಕೂಡ ಇಲ್ಲಿರಬೇಕು. ಆ ರೀತಿಯಾಗಿ ವಾದಿರಾಜರು ಒಂದೇ ಶ್ಲೋಕದಲ್ಲಿ ಅಷ್ಟು ಭಾವವನ್ನು ತುಂಬಿಸಿ ಹೇಳ್ತಾರೆ. ಮುಂದೆ 35ನೇ ಶ್ಲೋಕದಲ್ಲಿ ಸುರಪತಿರಪಿ ನೂನಂ ಗಾನಮೇತನ್ನಿಶಮ್ಯ ಪ್ರಿಯನಿನದ ಮಹಿಷ್ಯ ಮಾನಯಿಷ್ಯತ್ಯವಶ್ಯಂ ಸಮಮಲ ವಿಲೋಕ್ಯ ತ್ವದ್ವಶ ಶಿಷ್ಯವತ್ ಸ್ಯಾತ್ ಕಿಮಿಹ ಫಲಮಿದಾನಿಂ ಗಾಯತೋಪ್ಯಸ್ಮದಗ್ರೇ. ಅಷ್ಟೇ ಅಲ್ಲದೆ ಹಿತವಾಗಿ ಮಾತನಾಡುವ ನಿರ್ಮಲ ಹೃದಯದವನಾಗಿರ್ತಕ್ಕಂಥವನು ಉದ್ಧವ ಯಾರಿಗೂ ಪಾಪ ಒಬ್ರಿಗೆ ಚುಚ್ಚು ಮಾತಾಡಲ್ಲ, ಒಬ್ರಿಗೆ ತೊಂದರೆ ಮಾಡಲ್ಲ, ಏನೂ ಮಾಡದೇ ಇರೋಂಥವ್ನು. ಆದರೆ ಅವನಿಗೂ ಈ ರೀತಿಯಾಗಿ ಚುಚ್ಚು ಮಾತಾಡ್ತಾ ಇದ್ದಾರೆ ಪಾಪ. ಹಿತವಾಗಿ ಮಾತನಾಡ್ತಕ್ಕಂತಹ ನಿರ್ಮಲವಾದ ಅಂತಃಕರಣವನ್ನು ಹೊಂದಿರತಕ್ಕಂಥ ಉದ್ಧವ, ನಿನ್ನ ಈ ಮಾತನ್ನು ಕೇಳಿ ಇಂದ್ರನೂ ತನ್ನ ಪತ್ನಿಯಂತೆ ನಿನಗೆ ಸನ್ಮಾನ ಮಾಡ್ಬೋದು. ಅಂದರೆ ಇಂದ್ರನೂ ಕೂಡ ಆಹಾ ಏನು ಉದ್ಧವ ಎಷ್ಟು ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಅಂಥೇಳಿ ಪತ್ನಿಯನ್ನೇ ಹೇಗೆ ಪಕ್ಕದಲ್ಲಿಟ್ಕೊಂಡು ಎಷ್ಟು ಗೌರವವನ್ನು ಕೊಡ್ತಾನೋ ರತಿಗೆ, ಹಾಗೆ ಉದ್ಧವ ನಿನ್ನ ಮಾತು ಕೇಳಿ ಇವನು ಬೇಕಾದಷ್ಟು ಗೌರವವನ್ನು ಇಂದ್ರನೂ ಕೊಡ್ಬೋದು. ಶಿಷ್ಯನಂತೆ ನಿನಗೆ ವಶವೂ ಆಗಿಬಿಡ್ಬೋದು. ಆದರೆ ನಮ್ಮ ಮುಂದೆ ನೀನು ಏನನ್ನು ಹೇಳಿದ್ರೂ ಏನು ಪ್ರಯೋಜನ ಹೇಳು? ಇಂದ್ರ ನೀನು ಪೂಜಿಸ್ಬೋದು, ಅವನ ಹೆಂಡತಿಯ ಸ್ಥಾನವನ್ನು ನಿನಗೆ ಕೊಟ್ಬಿಟ್ರು ನಿನ್ನ ಪಕ್ಕದಲ್ಲೇ ಕೂಡಿಸ್ಬೋದು, ಅದೇನು ಬೇಕಾದ್ರೆ ಮಾಡ್ಬೋದು. ಯಾಕೆ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅಂದರೆ ಅರ್ಜುನನಿಗೆ ವಿದ್ಯೆ ಕಲಿಸಿದ್ರಿಂದ ದ್ರೋಣಾಚಾರ್ಯನ ವಿಶೇಷವಾಗಿ ಒಂದು ಸನ್ಮಾನಿಸ್ತಾನಂತೆ. ಸೊ ಆದ್ದರಿಂದ ತನ್ನ ಪತ್ನಿಗೆ ಎಷ್ಟು ಗೌರವ ವಿಶೇಷ ಕೊಡಬೇಕೋ ಹಾಗೆ ತನ್ನ ಮಗನನ್ನು ಮೇಲ್ತಂದಂತಹ ಆಚಾರ್ಯರಿಗೆ ದ್ರೋಣಾಚಾರ್ಯರಿಗೆ ಅಷ್ಟೇ ಗೌರವ ಮುಂದೆ ಇಂದ್ರ ಕೊಡ್ತಾನಂತೆ. ಹಾಗೆ ಇವರು ಅದನ್ನು ಇಂಡೈರೆಕ್ಟಾಗಿ ಚುಚ್ಚು ಮಾತು ಹೇಳ್ತಿದ್ದಾರೆ. ನೋಡಪ್ಪ, ನೀನು ಮಾಡೋವಂಥ ಈ ದೊಡ್ಡ ದೊಡ್ಡ ಕೆಲಸಗಳಿಗೆ ಆ ಇಂದ್ರದೇವರೇ ಮೆಚ್ಚಿ ತನ್ನ ಹೆಂಡತಿಯ ಸಮಾನವಾಗಿ ನಿನ್ನನ್ನು ಕಾಣಿ ನಿನ್ನ ಶಿಷ್ಯರೇ ಆಗ್ಬಿಡ್ಬೋದು ಬೇಕಾರೆ. ಅಂದರೆ ಅರ್ಜುನನೇ ಶಿಷ್ಯರಾಗ್ಬಿಟ್ನಲ್ಲ, ಅವನೇ ಇಂದ್ರರೂಪಿಯಾಗಿ ಬಂದಿದ್ದು ಅಂತಾನೆ ಆಗ್ಬಿಡ್ಬೋದು. ಆದರೆ ನಮ್ಮ ಮುಂದೆ ನೀನು ಏನು ಹೇಳಿದ್ರು ಅಂದರೆ ನೀ ಏನು ಹೇಳಕ್ಕೆ ಬಂದ್ರೂ ಕೃಷ್ಣ ಹಾಗೆ ಹೀಗೆ ಪಾಪ ಅವನಿಗೂ ಕಷ್ಟ ರೀ, ಏನು ಮಾಡ್ತಾನೆ ಅವ್ನು, ಹೆಂಗೆ ಬರ್ತಾನೆ, ಹಾಗೆ ಹೀಗೆ ಎಷ್ಟು ಕೆಲಸ ಇದೆ ಗೊತ್ತಾ ಅಂತೆಲ್ಲ ಏನಾದ್ರು ಹೇಳ್ಬೋದು. ನೀನು ಮುಂದೆ ನಾಟಕಗಳು ಮಾಡ್ತೀಯ ಗೊತ್ತು, ಅದೆಲ್ಲ ನಮ್ಮ ಮುಂದೆ ಹೇಳ್ಕೊಂಡು ಏನು ಪ್ರಯೋಜನ? ವಾಟ್ ಈಸ್ ದ ರಿಸಲ್ಟ್ ಅಷ್ಟು ಹೇಳು. ಕೃಷ್ಣ ಬರ್ತಾನ? ಕೃಷ್ಣ ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾನ? ಇಲ್ಲ. ಮತ್ತು ಯಾತಕ್ಕೆ ಏನು ಕತೆ ಹೇಳಿದ್ರು ನಿನ್ನ ಮುಂದೆ ಯಾವ ಪ್ರಯೋಜನವೂ ನಮಗಿಲ್ಲ. ಅದರಿಂದ ನೀನು ಇಂದ್ರನಿಂದನೇ ಪೂಜಿತನಾಗಿರ್ಬೋದು, ದೇವತೆ ದೇವರಾಜನಾಗಿರ್ತಕ್ಕಂತಹ ಆ ಇಂದ್ರನಿಂದ ಪೂಜಿತನಾಗಬಹುದು. ಬಟ್ ವಾಟ್ ಈಸ್ ದ ಯೂಸ್? ಏನು ಪ್ರಯೋಜನ? ನಮಗೇನು ಉಪಯೋಗ ಹೇಳ ಅದರಿಂದ? ನಮ್ಮ ಮುಂದೆ ನೀನು ಏನು ಹೇಳಿದ್ರು ಒಂದು ಉಪಯೋಗ ಇಲ್ಲ ಅಂತ ಒಂದು. ಇನ್ನು ದುಂಬಿಯ ವಿಷಯದಲ್ಲಿ ಹೇಳೋದಾದ್ರೆ ಇದೇ ಮಾತನ್ನು ನೋಡು, ನೀನು ಇಂಪಾಗಿ ಕೂಗ್ಬೋದು, ಮತ್ತು ತುಂಬ ಚೆನ್ನಾಗಿ ಒಳ್ಳೆ ಗುಯ್ ಅಂತ ಹೇಳಿ ಒಳ್ಳೆ ಕೆಲವ್ರಿಗೆ ಮತ್ತೆ ಬರಿಸುವ ರೀತಿಯಲ್ಲಿ ಅದು ಹಾಗೇ ಮಾಡ್ತಾಯಿದ್ರೆ ಅದು ಕೆಲವ್ರಿಗೆ ಹಾಗೆ ಮತ್ತೆ ಬಂದುಬಿಡುತ್ತೆ. ಆ ರೀತಿಯಾಗಿ ನೀನು ಮಾಡ್ಬೋದು. ಮತ್ತು ಇಂದ್ರನನ್ನು ಉದ್ದೀಪಕನಾಗಿರ್ತಕ್ಕಂತಹ ನಿನ್ನ ಝೇಂಕಾರವನ್ನು ಕೇಳಿ ಪತ್ನಿಯನ್ನು ಗೌರವಿಸುವಂತೆ ನಿನ್ನನ್ನು ಗೌರವಿಸಬಹುದು. ಅಂದರೆ ಇಂದ್ರದೇವರು ಕೂಡ ನೀನು ಬರ್ತಿದ್ಯಾ ಅಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಳ್ಳೆ ಪರಿಮಳ ಭರಿತವಾದ ಹೂಗಳಿರಬೇಕು, ಅಥವಾ ಏನು ತನ್ನ ರತಿ ಮುಡಿದಿರ್ತಕ್ಕಂತಹ ಹೂವಿನಲ್ಲಿ ಅಂಥ ಪರಿಮಳ ಇದೆ, ಅದನ್ನು ಆಸ್ವಾದಿಸಿ ನೀನು ಬರ್ತಾ ಇದೆಯಾ ಅಂಥೇಳಿ ನಿನ್ನನ್ನು ಗೌರವಿಸ್ಬೋದು ಆ ಇಂದ್ರನು. ಶಿಷ್ಯನಂತೆ ನಿನಗೆ ವಶನೂ ಆಗಿಬಿಡ್ಬೋದು.
ಯಾಕಂದರೆ ನೀನಿದ್ದಲ್ಲಿ ಪರಿಮಳವಾದ ಹೂವು ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗತ್ತೆ ಅಂತ. ಹೀಗಾಗಿ ಅಂಥ ಎಲ್ಲ ರೀತಿಯಾದ ಸಹಾಯವನ್ನು ನಿನ್ನಿಂದ ಪಡೆದು ಇಂದ್ರನೇ ನಿನಗೆ ವಶವಾಗ್ಬೋದು, ಇಂದ್ರನು ನಿನಗೆ ಪತ್ನಿಯ ಸಮಾನವಾಗಿ ಅಲ್ಲಿ ಕಂಡು ಗೌರವಿಸಬಹುದು. ಆದರೆ ವಿರಹಿಣಿಯರಾಗಿರ್ತಕ್ಕಂತಹ ನಾವು ಒಂದು ಹೂವು ಮುಡಿತಾ ಇಲ್ಲ, ನಮ್ಮ ಹತ್ರ ನಿಂದೇನು ಕೆಲಸ ಹೇಳು? ಯಾಕಂದರೆ ನಾವು ಕೃಷ್ಣ ಇಲ್ಲದೆ ಇದ್ಮೇಲೆ ಅವನು ಬಂದು ನಮಗೆ ತಲೆಗೆ ತುರುಬಿಗೆ ಹೂವನ್ನು ಮುಡಿಸಲ್ಲ ಅಂದಮೇಲೆ ಅಂಥ ಹೂ ಬೇಡ ಅಂತ ಬಿಟ್ಟವರು. ಸೊ ಹೂವೇ ಇಲ್ಲದೆ ಇರೋನ ಹತ್ರ ನಮ್ಮ ಹತ್ರ ಬಂದು ನಿನಗೇನು ಕೆಲಸ ಹೇಳು? ನಮ್ಮ ಹತ್ರ ಯಾಕೆ ಬರ್ತಾ ಇದೆಯಾ ನೀನು? ನಿನಗೆ ಯಾವ ಮಕರಂದ ಸಿಗತ್ತೆ? ನಮ್ಮ ಹತ್ರ ಹೂವೇ ಇಲ್ಲ. ಹೂವಿಲ್ಲದೆ ಇರೋದ್ರಿಂದ ನಮ್ಮ ಹತ್ರ ಒಂದು ನಿನಗೇನು ಪ್ರಯೋಜನ? ನಿನಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಅದರಿಂದ ಸುಮ್ಮನೆ ನೀನು ವ್ಯರ್ಥವಾಗಿ ಯಾಕೆ ಅಲ್ಲಿಂದ ಬಂದೆಯೋ ದೇವರಿಗೆ ಗೊತ್ತು, ನಮ್ಗೆ ಯಾವ ಪ್ರಯೋಜನವೂ ಇಲ್ಲಿಂದ ನಿನ್ನಿಂದ ಅಂತ. ಹೀಗೆ ಅಲ್ಲಿ ಇಬ್ಬರನ್ನೂ ಇಟ್ಕೊಂಡು ಆ ಕಡೆ ಉದ್ಧವನಿಗೂ ಹೇಳದ ಹಾಗಿರಬೇಕು, ಈ ಕಡೆ ದುಂಬಿಗೂ ಹೇಳದ ಹಾಗಿರಬೇಕು. ಆ ರೀತಿಯಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದನ್ನೇ ಮುಂದುವರಿಸ್ತಾರೆ. ಹೀಗೆ ದುಂಬಿ ಉದ್ಧವ ಇಬ್ಬರನ್ನೇ ಇಟ್ಕೊಂಡು ಮಾತಾಡ್ತಾ ಇರೋದು. ಇನ್ನೊಂದು ಶ್ಲೋಕದಲ್ಲೂ ಅದನ್ನು ಮುಂದುವರಿಸ್ತಾರೆ. ಆಮೇಲೆ ಉದ್ಧವನ ಉತ್ತರ ಏನಿದೆ ಅಂತ ಆಗತ್ತೆ. ಅಸಿ ಮಧುಕರ ವಿದ್ಮೋ ಮಾಧವೇ ಪಕ್ಷಪಾತಿ ಕುಜರ ವಿಜಯಿ ಚಾಪೆ ತಸ್ಯ ಜೀವಾಯಿತೋಸಿ ವಿರಚಯ ವಿವಶಂ ತಂ ನ ಸಮೀಪೆ ವಸಂತಂ ವಿವಿಧ ರಸ ವಿಲಾಸ ಶ್ರೇಣಿ ವಿಶ್ರಾಣನಜ್ಞಂ. ಉದ್ಧವ, ನೀನು ಕೃಷ್ಣನಲ್ಲಿ ಬೇಕಾದಷ್ಟು ಅಭಿಮಾನವನ್ನು ಹೊಂದಿದ್ದೀಯ ಅನ್ನೋದು ನಮ್ಗೆ ಗೊತ್ತು. ಕೃಷ್ಣನ ಬಗ್ಗೆ ಅತಿಯಾದ ಪ್ರೀತಿ, ಕೃಷ್ಣ ಏನು ಹೇಳಿದ್ರು ನೀನು ಮಾಡ್ತೀಯ ಅನ್ನೋದು ನಮ್ಗೆ ಗೊತ್ತಿದೆ. ಮತ್ತು ನೀನು ಭೂಮಿಯಲ್ಲಿ ಕರ್ಣನಾಗಿ ಜನಿಸಿರ್ತಕ್ಕಂತಹ ಸೂರ್ಯನನ್ನೂ ಜಯಿಸಿದ ಯಾರು ಗಾಂಡೀವ ಬಿಲ್ಲನ್ನು ಧರಿಸಿರ್ತಕ್ಕಂಥ ಅರ್ಜುನನಿಗೆ ದ್ರೋಣನೂಪನಾಗಿ ಧನುರ್ವೇದವನ್ನು ಕಲಿಸಿ ಇದೆಯಾ ಅಂತಲೂ ನಮ್ಗೆ ಗೊತ್ತು. ಯಾರು ಭೂಮಿಯಲ್ಲಿ ಕರ್ಣನಾಗಿ ಜನಿಸಿರ್ತಕ್ಕಂಥ ಸೂರ್ಯ ಇದನ್ನಲ್ಲ, ಆ ಸೂರ್ಯನನ್ನೂ ಜಯಿಸಿದವನು ಯಾರು? ಅರ್ಜುನ. ಆ ಅರ್ಜುನನಿಗೆ ಗುರು. ಆ ಅರ್ಜುನ ಕರ್ಣನನ್ನು ಜಯಿಸೋದಕ್ಕೆ ಕಾರಣ ಯಾರು? ದ್ರೋಣಾಚಾರ್ಯರು. ಅಂತಹ ಸೂರ್ಯದೇವನನ್ನು ಸೋಲಿಸಿದಂತಹ ಅರ್ಜುನನಿಗೆ ದ್ರೋಣಾಚಾರ್ಯನಾಗಿ ಮುಂದೆ ನೀನು ಧನುರ್ವಿದ್ಯೆಯನ್ನು ಕಲಿಸಿ ಜೀವ ಅಂತ ಅನಿಸ್ಕೊಳ್ತೀಯ ಅಲ್ವಾ? ಜೀವ ಅಂತ ಅನಿಸ್ಕೊಳ್ತೀಯ. ಯಾಕೆಂದರೆ ಅವನಿಗೆ ನಿಜವಾದ ಜೀವ ಕೊಟ್ಟವನೇ ಅವನು. ಯಾರಿಗೆ ವಿದ್ಯೆ ಕೊಡ್ತಾರೋ ಅವರೇ ಜೀವವನ್ನು ಕೊಟ್ಟರು ಅಂತ ಅರ್ಥ. ಸುಮ್ಮನೆ ಜೀವ ಕೊಟ್ಟವ್ರು ಜೀವ ಅಲ್ಲ, ಗುರುಗಳು ನಿಜವಾದ ಜೀವ ಕೊಟ್ಟವರು ಅಂತ ಹೇಳಿದ್ದಾರೆ. ತಾಯಿ ಶರೀರವನ್ನು, ತಂದೆ ಆತ್ಮವನ್ನು ಅಲ್ಲಿ ಕೊಟ್ಟರು ಕೂಡ, ಜೀವ ಕೊಟ್ಟರು, ಜನನವನ್ನು ಕೊಟ್ಟರು. ಯಾವಾಗ ವಿದ್ಯೆ ಇಲ್ಲದೆ ಆ ಮಕ್ಕಳು ಮೂಢರಾಗಿರ್ತಾರೋ ಅಂಥವ್ರಿಗೆ ಆ ಜೀವಕ್ಕೇನಕ್ಕೂ ಪ್ರಯೋಜನ ಇಲ್ಲ, ಆ ಶರೀರಕ್ಕೂ ಬೆಲೆ ಇಲ್ಲ, ಆ ಆತ್ಮಕ್ಕೂ ಬೆಲೆ ಇಲ್ಲ. ಮತ್ತು ನಿಜವಾದ ಜೀವ ಅಂದರೆ ವಿದ್ಯೆ. ಹಾಗಾದ್ರೆ ವಿದ್ಯೆ ಕೊಟ್ಟವನೇ ನಿಜವಾದ ಜೀವ ಕೊಟ್ಟವನು ಅಂತ ಹೇಳ್ತಾರೆ. ಹೀಗಾಗಿ ಅಂತಹ ವಿದ್ಯೆಯನ್ನು ಕಲಿಸಿ ನೀನು ಅವನಿಗೆ ಜೀವ ಕೊಟ್ಟವನು, ಆದ್ದರಿಂದ ನೀನೇ ಜೀವಿ ಅಂತ ಅನಿಸ್ಕೊಂಡಿದ್ಯಾ. ಅವನಿಗೆ ಜೀವದಂತೆ ಇದೆಯಾ ನೀನು. ಅರ್ಜುನನಿಗೆ ಜೀವ ದ್ರೋಣಾಚಾರ್ಯ, ಆ ರೀತಿಯಾಗಿ ಇದೆಯಾ ನೀನು. ಮುಂದೆ ನೀನೇ ಅಂತಹ ದ್ರೋಣಾಚಾರ್ಯನಾಗಿ ಅವನಿಗೆ ಅನುಗ್ರಹ ಮಾಡ್ತೀಯ ಅಂತ ಗೊತ್ತಿದೆ. ಆದ್ದರಿಂದ ಅರ್ಜುನನ ಮಿತ್ರನೂ ಹೌದು, ನಾನಾ ವಿಧವಾದಂತಹ ರಸವಿಲಾಸಗಳನ್ನು ಉಂಟು ಮಾಡೋದರಲ್ಲಿ ನಿಪುಣನಾದ ಆ ಗರುಡ ವಾಹನ ಕೃಷ್ಣನ ಮಿತ್ರನೂ ಹೌದು ನೀನು. ಅರ್ಜುನ ಮಿತ್ರನೂ ಹೌದು, ಕೃಷ್ಣ ಮಿತ್ರನೂ ಹೌದು ನೀನು. ಹೀಗಾಗಿ ನಮ್ಮ ಹತ್ರ ಬಂದು ನೀನು ಯಾವ ರೀತಿಯಾಗಿ ಅರ್ಜುನನಿಗೆ ಆ ಕೃಷ್ಣನ ಜೊತೆಯಲ್ಲಿ ಯಾವಾಗಲೂ ಇರುವಂತಹ ಆ ಒಂದು ಪ್ರೇಮ, ಸೌಹಾರ್ದ, ವಿದ್ಯೆಯನ್ನು ಕೊಟ್ಟಿದ್ರಿಂದ ತಾನೇ ಕೃಷ್ಣನಿಗೂ ಯಾತಕ್ಕೆ ಪ್ರೀತಿಯಾದ ಅರ್ಜುನ. ಅಷ್ಟು ಒಳ್ಳೆಯ ವಿದ್ಯೆ ಇದೆ, ಅಷ್ಟು ಒಳ್ಳೆಯ ಪಾಂಡಿತ್ಯ ಇದೆ ಅಂಥೇಳಿ ಕೃಷ್ಣ ಅವನ ಸ್ನೇಹಿತನಾದ. ಹಾಗಾದರೆ ನಮಗೂ ಆ ಕೆಲಸ ಮಾಡು, ಆವಾಗ ನಿನ್ನ ಒಪ್ಕೋತೀವಿ ನಿಜವಾದ ಗುರು ಅಂತ. ನಮಗೂ ಜೀವದಂತೆ ಇರಬೇಕು ನೀನು, ನಮಗೆ ಜೀವ ಕೊಡೀಗ. ಯಾವಾಗ ಜೀವ ಕೊಡೋದು ಅಂದರೆ ಅರ್ಥ, ಅರ್ಜುನನಿಗೆ ಕೃಷ್ಣನ್ ಕೊಡಿಸಿದೆಯಲ್ಲ, ನಮಗೆ ಕೃಷ್ಣನ್ ಕೊಡ್ಸಯ್ಯ, ಆವಾಗ ನೀನು ನಿಜವಾದ ಜೀವ ಅಂತ ಅನಿಸ್ಕೊಳ್ತೀಯಾ ಅಂಥೇಳಿ ನಮ್ಮ ಹತ್ತಿರವೂ ಬಂದು ನೀನು ಜೀವವನ್ನು ಕೊಟ್ಟು ನಮ್ಮನ್ನು ಸುಖಪಡಿಸು, ನಮಗೂ ಜೀವದಂತೆ ಜೀವದಾನವನ್ನು ಮಾಡು. ಆವಾಗ ನಿಜವಾಗ್ಲೂ ನಾವು ಒಪ್ಕೊಳ್ತೀವಿ ನೀನು ಆ ಅರ್ಜುನನ ಗುರು ಅನ್ನೋದನ್ನು ನಾವು ಒಪ್ಕೊಳ್ತೀವಿ. ಇಲ್ಲಾಂದ್ರೆ ಏನು ಪ್ರಯೋಜನ, ಸುಮ್ಮನೆ ಬಂದು ಹೋಗೋದಕ್ಕೆ ಬಂದರೆ ನೀನು ಅಂತ ಒಂದು ಉದ್ಧವನ ವಿಷಯದಲ್ಲಿ. ಇನ್ನು ದುಂಬಿಯ ವಿಷಯದಲ್ಲಿ ಹೇಳೋದಾದರೆ, ನೋಡಪ್ಪ, ನೀನು ವಸಂತ ಋತುವಿನಲ್ಲಿ ಹೆಚ್ಚು ಓಡಾಡ್ತಾ ಇರ್ತೀಯ. ಯುವಕರಿಗೆ ಕಾಮವನ್ನು ಉದ್ರೇಕಿಸುವಂತಹ ಪುಷ್ಪಬಾಣನಾಗಿರ್ತಕ್ಕಂತಹ ಮನ್ಮಥ ಯಾರಿದ್ದಾನಲ್ಲ, ಅವನಿಗೆ ಬಿಲ್ಲಿನ ಹಗ್ಗದಂತೆ ಇದೆಯಾ.
ಮನ್ಮಥನಿಗೆ ತುಂಬ ಬೇಕಾದವನ ಹಾಗೆ ಇರ್ತೀಯ ನೀನು. ಗಿಣಿ ಮುಂತಾದಂಥ ಪಕ್ಷಗಳಿಗೂ ಕೂಡ ನೀನು ಏನು ಮಾಡ್ತೀಯ, ಕಾಮವನ್ನು ಉತ್ತೇಜನಗೊಳಿಸ್ತೀಯ. ನಾನಾ ವಿಧವಾದ ರಸವಿಲಾಸಗಳನ್ನೆಲ್ಲ ಅವರಲ್ಲಿ ಉಂಟು ಮಾಡ್ತೀಯ, ಭಾವನೆಗಳನ್ನೆಲ್ಲ ಉಂಟು ಮಾಡ್ತೀಯ. ಹೀಗೆ ಇಷ್ಟು ಚತುರನಾಗಿರ್ತಕ್ಕಂತಹ ನಿನ್ನ ಮಿತ್ರ ಯಾರು ವಸಂತ ಇದ್ದಾನಲ್ಲ, ಆ ವಸಂತನು ಯಾವಾಗಲೂ ಮನ್ಮಥಾವಿಷ್ಟನಾಗಿ ಹೇಗಿರ್ತಾನೋ, ಮನ್ಮಥನನ್ನು ನೀನು ವಸಂತನ ಬಳಿಗೆ ಸಿಗುವ ಹಾಗೆ ಹೇಗೆ ಮಾಡಿದ್ಯೋ, ನಮ್ಮನ್ನು ವಸಂತನ ಬಳಿಗೆ ಕರ್ಕೊಂಡು ಹೋಗುವಾಗ ಮಾಡು. ವಸಂತ ಅಂದರೆ ಇಲ್ಲಿ ಕೃಷ್ಣ. ಹೀಗೆ ಮನ್ಮಥನು ವಸಂತ ಕಾಲದಲ್ಲಿ ಹೇಗೆ ಎಲ್ಲ ಹೂವು ಹಣ್ಣುಗಳಲ್ಲೆಲ್ಲ ಬಂದು ವಿಲಾಸವನ್ನು ಉಂಟು ಮಾಡಿ ಎಲ್ಲರಿಗೂ ಆನಂದವನ್ನು, ಕಾಮೋದ್ರೇಕವನ್ನು ಉಂಟು ಮಾಡ್ತಾನೋ, ತನ್ಮೂಲಕ ವಸಂತನಿಗೆ ತುಂಬ ಬೇಕಾದವನಾಗ್ತಾನೋ, ಹಾಗೆ ಅದಕ್ಕೆ ಕಾರಣ ಯಾರು? ನೀನು. ಹೀಗಾಗಿ ಅಲ್ಲಿ ಯಾವ ರೀತಿಯಾಗಿ ನೀನಂತಹ ಪ್ರೇಮವನ್ನೆಲ್ಲ ಉಂಟು ಮಾಡಿ ಹೂವಿಂದ ಹೂವಿಗೆ ಎಲ್ಲ ಕಡೆ ಪರಿಮಳಗಳನ್ನೆಲ್ಲ ಕಡೆ ಬೀರಿ ಅನುರಾಗಿಗಳೆಲ್ಲ ಅಲ್ಲಿಗೆ ಬರೋ ಹಾಗೆ ಮಾಡ್ತೀಯ. ಹಾಗೇನೆ ನಿಜವಾಗ್ಲೂ ನೀನು ನಮಗೂ ಆ ಒಂದು ವಸಂತನ ಸಂಪರ್ಕವನ್ನು, ವಸಂತ ಅಂದರೆ ಯಾರು? ಕೃಷ್ಣ. ಅವನ ಸಂಪರ್ಕವನ್ನು ನಮಗೂ ಉಂಟಾಗುವಾಗ ಮಾಡು, ಆವಾಗ ನಾವು ಒಪ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ನೀನು ಯಾರೋ ಅರ್ಜುನನಿಗೆ ಏನೋ ಸಹಾಯ ಮಾಡಿ ಅಲ್ಲಿ ಹೋದಿ ಅಂತ ಎಲ್ಲರೂ ಮಾತಾಡ್ತಾರಷ್ಟೇ, ಅವೆಲ್ಲ ಕತೆ ಅಂತ ಅಂದ್ಕೊಳ್ತೀವಿ ನಾವು. ಎಲ್ಲಿವರೆಗೂ ಅದು ನಿಜ ಅನ್ನೋದನ್ನು ನೀನು ನಮ್ಮ ಮುಂದೆ ಮಾಡಿ ತೋರಿಸಲ್ವೋ ಅಲ್ಲಿಯವರೆಗೂ ನಾವು, ನೀನು ನಿಜವಾಗ್ಲೂ ಅಂತಹ ದ್ರೋಣಾಚಾರ್ಯನಾಗಿ, ಇಂದ್ರನ ಸಖನೂ ಆಗಿ, ಕೃಷ್ಣನ ಮಿತ್ರನೂ ಆಗಿ ಜಗತ್ತಿನಲ್ಲಿ ತುಂಬ ಹೆಸರುವಾಸಿಯಾಗಿದ್ಯಾ ಅನ್ನೋದನ್ನು ಆವಾಗ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಮುಂದೆ 37ನೇ ಶ್ಲೋಕದಲ್ಲಿ ವಿತನ್ಯಮಾನ ಸ್ವಪ್ರೇಷ್ಠ ವಿಯೋಗಾರ್ತಿರಥೋದ್ಧವ ಪ್ರಿಯೋಕ್ತಿಭಿಃ ಪ್ರೀಣಯಿತ್ವಾ ಪ್ರಯೌ ಕೃಷ್ಣ ಸನ್ನಿಧಿಂ. ಉದ್ಧವ ಹೀಗೆ ಪ್ರಿಯತಮೆಯರೆಲ್ಲರೂ ಕೂಡ ಕೃಷ್ಣನ ವಿರಹದ ದುಃಖವನ್ನು ಒಬ್ಬರೊಬ್ಬರು ಒಂದೊಂದು ರೀತಿ ಹಂಚ್ಕೊಳ್ತಾ ಇರಬೇಕಾದ್ರೆ ಆ ಕೃಷ್ಣನ ವಿರಹ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆವಾಗ ಏನು ಮಾಡ್ತಾನೆ, ಗೋಪಿಕಾಸ್ತ್ರೀಯರನ್ನ ಕುರಿತು ಒಳ್ಳೆ ಪ್ರಿಯವಾದ ಮಾತುಗಳನ್ನಾಡಿ ಅವ್ರಿಗೇನು ಖುಷಿ ಆಗಬೇಕೋ, ಅವ್ರ ಮನಸ್ಸಿಗೆ ಯಾವುದು ಹಿಡಿಸ್ಬೇಕೋ, ಕೃಷ್ಣನ ಬಗ್ಗೆ ಏನು ಹೇಳಿದ್ರೆ ಅವ್ರಿಗೆ ಸಂತೋಷವಾಗಬೇಕು ಅಂಥ ಎಲ್ಲ ಪ್ರಿಯೋಕ್ತಿಭಿ ಪ್ರೀಣಯಿತ್ವ, ಪ್ರಿಯಕರವಾದ ಅಂಥ ಎಲ್ಲ ಮಾತುಗಳನ್ನು ಆಡಿ ಅವರನ್ನೆಲ್ಲ ಸಂತೋಷಪಡಿಸಿ ಪ್ರಯಯವು ಕೃಷ್ಣ ಸನ್ನಿಧಿಂ, ಪುನಃ ಅಲ್ಲಿಂದ ಕೃಷ್ಣನ ಆ ಒಂದು ಮಥುರಾ ಪಟ್ಟಣದ ಕಡೆಗೆ ಹಿಂತಿರುಗಿ ಹೊರಟೋದ ಅಂತ ಹೇಳ್ತಾರೆ. ಹೀಗೆ ಆ ಕೃಷ್ಣ ಪರಮಾತ್ಮನ ಸಂದೇಶವನ್ನು ತೊಗೊಂಡು ಬಂದ. ಇವರು ಮಾತ್ರ ಎಲ್ಲ ಬೇಕಾದಂಗೆ ಹೇಳಿದ್ರು. ಇವನೇನು ಮಾತಾಡ್ದ ಅನ್ನೋದನ್ನು ಹೆಚ್ಚು ಹೇಳಲಿಕ್ಕೆ ಹೋಗದೆ, ಯಾಕಂದರೆ ತುಂಬ ವಿರಹದಲ್ಲಿ ನೊಂದಿದ್ದಾರೆ. ದುಃಖಪಟ್ಟವ್ರ ಹತ್ರ ನೀವು ಏನು ಸಾಂತ್ವನ ಹೇಳಬೇಡಿ, ಅವ್ರಿಗೇನು ಬೇಕೋ ಅಷ್ಟು ಮಾತ್ರ ಮಾತಾಡಿ ಆಯ್ತಮ್ಮ ಹಾಗೆ ಮಾಡೋಣ ಹ್ಞೂ ಹ್ಞೂ ಅಂತ ಹೇಳಿ ಹೋಗ್ಬೇಕು ಹೊರತಾಗಿ, ದುಃಖದಲ್ಲಿರೋರು ಒಂದೆರಡು ಬೈದರೂ ಕೂಡ ಬೈಸ್ಕೊಂಡು ಸುಮ್ಮನೆ ಇರಬೇಕು ಹೊರತಾಗಿ ನಾವು ವಾಪಸ್ ಏನೋ ಅವ್ರಿಗೆ ತಿರ್ಗಾ ರೆಸಿಪ್ರೊಕೇಟ್ ಮಾಡೋಕ್ಕೆ ನೋಡಬಾರ್ದು. ಅವ್ರು ಏನು ಹೇಳ್ತಾ ಇದ್ದಾರೆ ಅದರಿಂದ ಅಂದರೆ ಅವ್ರಿಗೆ ರೆಸ್ಪಾಂಡ್ ಮಾಡೋಕ್ಕೆ ನೋಡಬಾರ್ದು, ರೆಸಿಪ್ರೊಕೇಟ್ ಮಾಡಬೇಕು. ಅವ್ರು ಹೆಂಗಿದಾರೋ ಅದೇ ರೀತಿಯಾಗಿ ಹೌದಪ್ಪ ಹೌದು ಅಂತ ಹೇಳಬೇಕು ಅಷ್ಟೇ ಹೊರತಾಗಿ ಅವ್ರಿಗೆ ನಾವೇನೋ ತುಂಬ ಸಮಾಧಾನ ಮಾಡೋಕ್ಕೆ ಹೋಗ್ತೀವಿ, ದೊಡ್ಡ ವಿಚಾರ ಹೊಸದಾಗಿ ಹೇಳಕ್ಕೆ ಹೋಗ್ತೀವಿ ಅಂದರೆ ಅವ್ರಿಗೆ ನಿಮ್ಗೆ ಬೇಡ. ನಿಮಗೆ ಎಷ್ಟೇ ದೊಡ್ಡ ವಿಚಾರ ಇರ್ಬೋದು, ಮೊದಲೇ ದುಃಖದಲ್ಲಿ ತುಂಬ ದುಮ್ಮಾನದಲ್ಲಿ ಅವ್ರು ಇರಬೇಕಾದ್ರೆ ಅವ್ರಿಗೆ ಹೋಗಿ ನಾನೇನೋ ಉಪದೇಶ ಮಾಡ್ತೀನಿ, ಒಂದಿಷ್ಟು ದೊಡ್ಡ ಪ್ರವಚನ ಕೊಡ್ತೀನಿ ಅಂದರೆ ಅವ್ರಿಗೆ ಬೇಡ ಅದು. ಆದ್ದರಿಂದ ಅವ್ರಿಗೆ ಹತ್ರ ಹೆಚ್ಚು ಮಾತನಾಡಕ್ಕೆ ಹೋಗದೆ ಅವ್ರವ್ರಿಗೆ ಯಾವ್ಯಾವ್ದು ಇಷ್ಟವೋ ಹಾಗಾಗಿ ಅದೇ ರೀತಿಯಾಗಿ ಸಂತೋಷಪಡಿಸಿ ಆಯ್ತಮ್ಮ ಹಾಗೆ ಮಾಡೋಣ ಹೀಗೆ ಮಾಡೋಣ, ಕೃಷ್ಣಂಗೆ ಹಾಗೆ ಹೇಳ್ತೀನಿ, ನೀ ಹೇಳ್ದ ಹಾಗೆ ಮಾಡೋಣ, ಆದಷ್ಟು ಬೇಗ ನೋಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಪ್ರಿಯವಾದ ಒಂದೆರಡು ಮಾತುಗಳನ್ನು ಆಡಿ ಅಲ್ಲಿಂದ ಕೃಷ್ಣನ ಸನ್ನಿಧಾನದ ಕಡೆಗೆ ಉದ್ಧವ ಹೊರಟೋದ ಅಂತ ತಿಳಿಸ್ತಾರೆ. ಇಷ್ಟು ಹೇಳಿ ಮುಂದೆ 38ನೆಯ ಶ್ಲೋಕದಲ್ಲಿ ಕಂಸೇ ಬಲೈ ಸಹ ಮೃತೆ ಸತಿಯಾವಶಿಷ್ಟ ವಂಶಂ ಸ್ವಮಾತುರಪಿ ತಾದೃಶಮಸ್ತಿ ನಾಮ್ನಿ ಕೃತ್ವೋಚಿತಂ ವಿದಧತೀವ ನಿಜಾಭಿಧಾನಂ ಪಿತ್ರೇಣ್ಯವೇದಯದಥಾಚ್ಯುತ ಕೃತ್ಯಮಾರ್ತ. ಈ ಕಡೆ ಅಸ್ಥಿ ಪ್ರಾಸ್ತಿ ಇಬ್ಬರು ಗೊತ್ತಲ್ಲ, ಅಸ್ಥಿ ಪ್ರಾಸ್ತಿ ಅವರಿಬ್ಬರು ಕೂಡ ಜರಾಸಂಧನ್ ಮಕ್ಕಳು.
ಅವ್ರನ್ನ ಕಂಸನಿಗೆ ಮದುವೆ ಮಾಡಿಕೊಟ್ಟಿರ್ತಾನೆ ಜರಾಸಂಧ. ಇದು ನಮ್ಗೆ ಗೊತ್ತಿರತಕ್ಕಂಥ ವಿಷಯ. ಮುಂದೆ ಕಂಸನ ಸಂಹಾರದ ಬಗ್ಗೆ ಹೇಳಬೇಕಾಗಿದೆ. ಅದಕ್ಕೆ ಕೃಷ್ಣನು ಸೈನ್ಯದ ಜೊತೆಗೆ ಕಂಸನನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ ಅನ್ನೋದನ್ನು ಅಸ್ತಿಯವನವರ ಹೆಂಡತಿ ಗೊತ್ತಾಯ್ತಂತೆ. ಹೀಗಾಗಿ ತನ್ನ ತಾಯಿಯ ವಂಶದವ್ರನ್ನೆಲ್ಲ ಕೊಲ್ಲಿಸಿ ತನ್ನ ಹೆಸರನ್ನು ಅನ್ವರ್ಥಕ ಮಾಡ್ಕೊಳ್ಳೋದಕ್ಕೋಸ್ಕರ ಜರಾಸಂಧನ ಬಳಿಗೆ ಹೋದ್ಲು ಅಂತ ಹೇಳ್ತಾರೆ. ಏನು ತನ್ನ ತಾಯಿಯ ವಂಶದವ್ರನ್ನ ಕೊಲ್ಲಿಸಿ ಅಂತ ಹೇಳಿದ್ರೆ, ಕಂಸನ ಹೆಂಡತಿ ಜರಾಸಂಧನಿಗೆ ಹೋಗಿ ಹೇಳಿದ್ಲಂತೆ, ಏನು ಕೃಷ್ಣ ಹಿಂಸೆ ಮಾಡ್ತಾನೆ ನಮ್ಮ ಮನೆಯವ್ರನ್ನ ಸಾಯಿಸ್ಬಿಡ್ತಾನೆ, ಆದ್ದರಿಂದ ಇನ್ನು ಪ್ರಯೋಜನ ಇಲ್ಲ, ನಮ್ಮ ತಾಯಿ ಮನೆ ಕಡೆಯವ್ರನ್ನ ಯಾಕೆ ಕೊಲ್ಲಿಸ್ಬೇಕು, ಇವನು ಸಾಯೋದು ಗ್ಯಾರಂಟಿ ಅಂದಮೇಲೆ ಅದನ್ನು ತುಂಬ ದೊಡ್ಡದಾಗಿ ಮಾಡಿ ಹೋಗಿ ಹೇಳಿ ಅವ್ರಿಗೂ ಎಲ್ಲ ಬೇಜಾರಾಗಿ ಆಯಿತು ನಾವು ಯುದ್ಧಕ್ಕೆ ಬರ್ತೀವಿ, ಕಂಸನನ್ನು ಉಳಿಸ್ಲಿಕ್ಕೆ ಬರ್ತೀವಿ ಅಂತೇಳಿ ಅವರು ಸತ್ತೋಗೋದೇ ಆಗ್ತಕ್ಕಪ್ಪ. ಆದ್ದರಿಂದ ಅವಳೇನು ಮಾಡಿದ್ರು, ತುಂಬ ಚೆನ್ನಾಗಿ ಹೇಳ್ತಾರೆ ವಾದಿರಾಜರಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅಸ್ಥಿ ಅಂತ ಅವಳ ಹೆಸರು. ಅಸ್ಥಿ ಅಂದರೆ ಸಂಸ್ಕೃತದಲ್ಲಿ ಕ್ರಿಯಾಪದ ಇದೆ ಅಂತ ಅರ್ಥ. ಅವಳ ಹೆಸರಿಗೆ ತಕ್ಕಂತೆ ನಮ್ಮನೆ ತಾಯಿ ಮನೆಯವರೆಲ್ಲರೂ ಉಳಿದು ಇದೆ, ನಮ್ಮನೆ ತಾಯಿ ಮನೆಯವರು ಮಾತ್ರ ಉಳಿದಿದೆ, ಗಂಡನ ಮನೆಯವರು ಎಲ್ಲರೂ ಹೋಗ್ಬಿಟ್ರು. ಆದ್ದರಿಂದ ತನ್ನ ಜನ್ಮ ಎಲ್ಲ ಆಯಿತು, ಅದು ಮಾತ್ರ ಅಸ್ಥಿ, ಅದು ಮಾತ್ರ ಉಳ್ಕೊಳ್ತು, ಗಂಡನ ಮನೆ ಕಡೆ ಎಲ್ಲ ಹೋಯ್ತು ಅಂತ ತಿಳಿಸೋದಕ್ಕೋಸ್ಕರ ಅಸ್ಥಿ ಅನ್ನೋ ಹೆಸರನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಅವಳು ತಾಯಿ ಮನೆ ಕಡೆಗೆ ಓಡ್ ಹೊಟ್ಟೋದ್ಲಂತೆ. ಯಾವಾಗ ಕಂಸನಿಗೆ ಇಲ್ಲಿ ಈ ರೀತಿಯಾಗಿ ಹಿಂಸೆ ಆಗ್ತಾ ಇದೆ, ಕೃಷ್ಣ ಬರ್ತಾ ಇದ್ದಾನೆ, ಹೊಡೆಯಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಾಯ್ತೋ, ಆವಾಗ ಆ ಅಸ್ಥಿ ಅನ್ನೋಳು ತಾಯಿ ಮನೆ ಕಡೆಗೆ ಹೋದ್ಲು. ಯಾಕೆ ಹೋದ್ಲು ಅಂದರೆ, ಕಂಸನಿಗೆ ಇಲ್ಲೇ ಸಾಯ್ಸಕ್ಕೆ ಬರ್ತಿದ್ದಾನೆ ಆದ್ರಿಂದ ಬಂದು ಹೆಲ್ಪ್ ಮಾಡಿ ಅಂತ ಹೋಗಲಿಲ್ಲ. ಯಾತಕ್ಕೆ ಹೋದ್ಲು ಅಂತ ತುಂಬ ಮಾರ್ಮಿಕವಾಗಿ ಹೇಳ್ತಾರೆ. ಅವಳು ಹೋಗಿದ್ದು ಅದಕ್ಕೇನೆ, ಅಯ್ಯೋ ನನ್ನ ಗಂಡಂಗೆ ಹಿಂಗೆ ಆಗ್ತಾ ಇದೆ ಏನಾರು. ಆದರೆ ವಾದಿರಾಜರು ಏನು ಹೇಳ್ತಾರೆ, ಇಲ್ಲ ತಾಯಿ ಮನೆಗೆ ಯಾಕೆ ಹೋದ್ಲು ಅಂದರೆ, ತಾಯಿ ಮನೆ ಆದರೂ ಅಸ್ಥಿ, ಅದಾದರೂ ಒಂದು ಉಳ್ಕೊಂಡಿದೆ, ಮತ್ತು ಅದೊಂದೇ ಉಳ್ಕೊಳ್ಳೋದು, ನಾನೊಬ್ಬಳೇ ಉಳ್ಕೊಳ್ಳೋದು. ಇವು ಹೋದಾನೆ, ಯಾಕಂದರೆ ಕಂಸ ಹೋಗೋದು ಗ್ಯಾರಂಟಿ, ಅದನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ನಾನೊಬ್ಬಳೇ ಅಸ್ಥಿ ಉಳ್ಕೊಳ್ಳೋದು, ಅಸ್ಥಿ ಅಂತೇಳಿ ಇದೆ ಅಂತ ಅರ್ಥ. ಅದರಿಂದ ತನ್ನ ಹೆಸರಿಗೆ ತಕ್ಕಂತೆ ತಾಯಿ ಮನೆಯೊಂದನ್ನೇ ಉಳಿಸೋದಕ್ಕೋಸ್ಕರ ತಾಯಿ ಮನೆ ಕಡೆ ಅವಳು ಹೋದ್ಲು ಅಂತ. ಅಂದರೆ ಕೃಷ್ಣ ಇನ್ನೇನು ಆಕ್ರಮಣಕ್ಕೆ ಸಿದ್ಧನಿದ್ದಾನೆ, ಕಂಸ ಸಾಯಕ್ಕೆ ರೆಡಿ ಇದ್ದಾನೆ, ಅವನ ಹೆಂಡತಿ ಒಬ್ಬಳು ಆ ಕಡೆಗೆ ಹೊರಟೋದ್ಲು ಜರಾಸಂಧನ ಮನೆಗೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹೀಗಾಗಿ ಕಂಸೇ ಬಲೈ ಸಹ ಮೃತೆ ಸತಿ ಯಾವಶಿಷ್ಟ ವಂಶಂ ಸ್ವಮಾತುರಪಿ ತಾದೃಶಮಸ್ತಿ ನಾಮ್ನಿ ಕೃತ್ವೋಚಿತಂ ವಿದಧತೀವ ನಿಜಾಭಿಧಾನಂ ಪಿತ್ರೇಣ್ಯವೇದಯದಥಾಚ್ಯುತ ಕೃತ್ಯಮಾರ್ಥ. ಹೀಗೆ ಅವನ ಕಡೆಯವರು ಸಾಯ್ತಾರೆ, ಆದ್ದರಿಂದ ಕಂಸನ ಹೆಂಡತಿ ಮಾತ್ರ ಉಳಿಯೋದ್ರಿಂದ ಅಸ್ಥಿ ಅನ್ನೋಳು ಅವಳ ಹೆಸರು ಸಾರ್ಥಕ ಮಾಡ್ಕೊಂಡಂತೆ. ಯಾಕಂದ್ರೆ ಕೊನೆಗೆ ಇವಳೇ ಉಳಿಯೋದು, ತಾಯಿ ಮನೆ ಕಡೆನೂ ಎಲ್ಲರೂ ಹೊಟ್ಟೋಗ್ತಾರಂತೆ. ಅದಕ್ಕೆ ವಾದಿರಾಜರು ಏನು ಹೇಳ್ತಾರೆ, ಇವಳು ಏನು ಹೇಳಕ್ಕೆ ಹೋದ್ರು ಹೇಳದೇ ಇದ್ರು ಅವರೂ ಹೋದರು ಇವರು ಹೋದರು, ಉಳ್ಕೊಂಡಿದ್ದು ಇವಳೊಬ್ಬಳೇ, ಆದ್ರಿಂದ ಇವಳೊಬ್ಬಳಿಗೆ ಕರೆಕ್ಟಾಗಿ ಪಾಪ ಅವರಪ್ಪ ಹೆಸರಿಟ್ಟಿದ್ದ ಅಸ್ಥಿ ಇದ್ದಾಳೆ 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 ಅಂತ. ಅಂದರೆ ಇವಳು ಒಬ್ಬಳೇ ಇದ್ದಾಳೆ, ಇನ್ನು ಯಾರೂ ಇಲ್ಲ ಅಂತ. ಅದಕ್ಕೆ ಅಸ್ಥಿ ಅನ್ನೋ ಹೆಸರನ್ನ ಇಟ್ಟಿದ್ದ ಅಂತ ವಾದಿರಾಜರು ತುಂಬ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡ್ತಾರೆ ಎಂಬಲ್ಲಿಗೆ 38 ಶ್ಲೋಕಗಳು ಮುಕ್ತಾಯವಾಗಿವೆ. ಮುಂದೆ 39ನೇ ಶ್ಲೋಕದಿಂದ ಮುಂದಿನ ವಾರ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇನ್ನೇನು ಕೆಲವು ಶ್ಲೋಕಗಳು ಉಳಿದಿವೆ, ಅಲ್ಲಿಂದ ಮುಂದಿನ ಪಾಠವನ್ನು ಮುಂದಿನ ತರಗತಿಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.